ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಏನಾಯ್ತು? ಅದು ನಾನು ನಮ್ಮ ರಾಜೇಶನ್ ಜೊತೆ ಬಂದಿದ್ದೀನಿ ಅನ್ಕೊಂಡು ಬಾಯಿ ಬಡ್ಕೋತಾ ಇದ್ದೀನಿ. ಗೊತ್ತಾಗ್ಲಿಲ್ಲ ಸಾಹೇಬ್ರೆ. ಅದೇನು ಹೇಳ್ತಾರೋ ಅದನ್ನೇ ಮಾಡಿ. ಅದೆಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ನಾನು ಕೊಡ್ತೀನಿ. ಹಾ, ಜಾಸ್ತಿ ದುಡ್ಡ? ಅಣ್ಣ, ಅದ್ ಹೆಂಗ್ ನೀನ್ ಜಾಸ್ತಿ ತಗೋತೀಯಾ? ಎಷ್ಟಾಗಿದೆಯೋ ಅಷ್ಟೇ ತಗೋಬೇಕು. ಚಟ್ನಿಗೆ 2 ರೂಪಾಯಿ ಜಾಸ್ತಿ ಆಗಿದೆ ಅಷ್ಟೇ. ಸಾಹೇಬ್ರೆ, ಚಟ್ನಿಗೆ 2 ರೂಪಾಯಿ ಜಾಸ್ತಿ ಅಷ್ಟೇ. ಸುಮ್ಮನಮ್ಮ, ನಿನ್ ಕೈ ಮುಗಿತೀನಿ, ಸುಮ್ಮನೆ ಇರಮ್ಮ. ಇವರು ನಮ್ಮ ಕ್ಷೇತ್ರದ ಎಮ್ಮೆಲ್ಲೆ, ಇವ್ರ ಹತ್ರ ನಾನು ದುಡ್ಡು ತಗೊಳಕ್ಕಾಗತ್ತಾ? ಅಂದ್ರೆ ನಾವಿಲ್ಲಿ ಪುಕ್ಸಟೆ ತಿನ್ನಕ್ ಬಂದಿದೀವಿ ಅನ್ಕೊಂಡ್ಯಾ? ನೋಡೋಣ, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ ಹೇಳು? ವ್ಯಾಪಾರ ಮಾಡೋದಕ್ಕೆ ತಾನೆ. ನ್ಯಾಯವಾಗಿ ನೀನ್ ದೋಸೆ ಕೊಡು, ಅದಕ್ಕೆ ದುಡ್ಡು ಎಷ್ಟಾಗಿದ್ಯೋ ಅಷ್ಟೇ ನಾವು ಕೊಡ್ತೀವಿ, ಅಲ್ವಾ ಸಾಹೇಬ್ರೆ? ಹೌದು ಹೌದು, ಕರೆಕ್ಟ್ ಕರೆಕ್ಟ್. ಸರಿ ಸರಿ, ಬಾಯಿಗ ಹಂಚ್ಕಾದಿದೆ, ನೀರ್ ಹಾಕಿ. ಸುಮ್ಮನೆ ಅವರೇ, ನೀವು ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ಬನ್ನಿ. ಯಾಕೆ ಸಾಹೇಬ್ರೆ? ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಹೇಳ್ತೀನಿ. ಸುಮ್ಮನವ್ರೆ, ಅವ್ರಿಗೆ ದೋಸೆ ಹಾಕಕ್ ಬರುತ್ತೆ ಕಣ್ರಿ. ಅಯ್ಯೋ ಸಾಹೇಬ್ರೆ, ಬನ್ನಿ ಬನ್ನಿ. ಅವಸರದಲ್ಲಿ ಅವ್ರು ಕಾದಂಚ ಮೇಲೆ ದೋಸೆ ಹಾಕ್ಬಿಡ್ತಾರೆ, ಆವಾಗ ಸೀದೋಗಿರುತ್ತೆ ವಾಸನೆ ಬರಲ್ವಾ? ವಿರೂಪಾಕ್ಷ, ಅವ್ರು ಹೇಗೆ ಹೇಳಿದಾರೋ ಹಾಗೆ ಮಾಡು. ಸರಿ ಸಾಹೇಬ್ರೆ. ಸಾಹೇಬ್ರೆ ತುಂಬಾ ಚೆನ್ನಾಗೇ ಮಾಡ್ತಾರೆ, ಆದ್ರೆ ನಾವೇನು ಹೇಳಿಲ್ಲ ಅಂದ್ರೆ ಉದಾಸೀನ ಮಾಡ್ಬಿಡ್ತಾರೆ. ಅಲ್ಲಿ ನೋಡಿ. ಅಯ್ಯೋ ಅಣ್ಣ, ಪೊರ್ಕೆ ತೆಗಿ, ತೆಗಿ. ಈರುಳ್ಳಿ ತಗೋ. ಸರಿನಮ್ಮ. ಹಾ, ಚೆನ್ನಾಗಿ ಕಳ್ಸು. ಬೇಗ ದೋಸೆ ಹಾಕಿ. ಸರಿನಮ್ಮ. ಸುಮ್ಮನವ್ರೆ, ಬನ್ನಿ ಕೂತ್ಕೊಳ್ಳಿ. ಒಂದ್ ನಿಮಿಷ ಸಾಹೇಬ್ರೆ. ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ಹೇಳ್ತೀನಿ. ಸಾಹೇಬ್ರೆ ಒಂದ್ ನಿಮಿಷ. ಸುಮ್ಮನವ್ರೆ, ನೀವು ನಿಂತ್ಕೊಂಡಿರೋದು ನೋಡಿ ನನ್ನ ಕಾಲೇ ನೋವ್ತಾ ಇದೆ. ಕೂತ್ಕೊಳ್ಳಿ ಸುಮ್ಮನವ್ರೆ. ಹಾಗಲ್ಲ ಸಾಹೇಬ್ರೆ, ದೋಸೆ ಮಾಡೋರ್ಗು ಅಷ್ಟೇ. ಸುಮ್ಮನಮ್ಮ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನೀವು ಹೇಳಿದ್ಕಿಂತ ಹೆಚ್ಚಾಗಿ ಹಾಕ್ತೀನಿ. ಅಯ್ಯೋ ಅಣ್ಣ, ಹೆಚ್ಚಾಗೂ ಹಾಕ್ಬೇಡ, ಹಾಳಾಗ್ಬಿಡುತ್ತೆ. ಸಾಹೇಬ್ರೆ ತಗೊಳ್ಳಿ. ಅಮ್ಮ ತಗೊಳ್ಳಿ. ಗಟ್ಟಿ ಚಟ್ನಿಯಲ್ಲಿ ಇದೆ ಅಣ್ಣ, ಗಟ್ಟಿ ಚಟ್ನಿ ಕುಡಿಯೋದು. ಅಮ್ಮ, ನಾನು ನಿನ್ ಜೊತೆ ಮಾತಾಡ್ಬೇಕಮ್ಮ, ನಿನ್ ಜೊತೆ ನಾನು ನೋಡ್ಬೇಕಮ್ಮ. ಪ್ಲೀಸ್ ಅಮ್ಮ, ಬಾಗ್ಲು ತೆಗಿಯಮ್ಮ. ನಾನೇನು ಆಟ ಮಾಡಲ್ಲಮ್ಮ, ಪ್ಲೀಸ್ ಬಾಗ್ಲು ತೆಗಿಯಮ್ಮ. ಅಮ್ಮ, ನಾನು ಒಂದ್ಸಲಿ ನೋಡ್ತೀನಮ್ಮ. ಅಮ್ಮ, ನಾನು ನಿನ್ ಕೈ ಮುಗಿದ್ದೀನಿ, ಬಾಗ್ಲು ತೆಗಿಯಮ್ಮ. ಸಾಧನಾ, ಓಪನ್ ದ ಡೋರ್. ಸಾಧನಾ, 10 ನಿಮಿಷದಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ, ಓಪನ್ ದ ಡೋರ್. ಅಲ್ಲ, ಈಗ ಕೋಪ ಮಾಡ್ಕೊಳ್ಳುವಂಥದ್ದು ಏನಾಗಿದೆ ಸಾಧನಾ? ಆಗೋದಿಲ್ಲ, ಆಗೋಗಿದೆ. ನೋಡು, ಆಚೆ ಬಂದು ಕೂತ್ಕೊಂಡು ಏನ್ ಪ್ರಾಬ್ಲಮ್ ಅಂತ ಹೇಳು, ಅದಕ್ಕೆ ಸೊಲ್ಯೂಷನ್ ಹುಡ್ಕೋಣ. ಸಾಧನಾ, ಓಪನ್ ದ ಡೋರ್. ಜಾನ್ವಿ, ಏನ್ ನೋಡ್ತಾ ಇದ್ಯಾ? ಮಾತಾಡು. ಅದಕ್ಕೆ ಪ್ಲೀಸ್ ಡೋರ್ ಓಪನ್ ಮಾಡಿ. ಅದಕ್ಕೆ ನಾವೆಲ್ಲರೂ ಅವಾಗಿಂದ ನಿಮ್ಗೋಸ್ಕರ ಕಾಯ್ತಿದೀವಿ. ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಪ್ಲೀಸ್ ಒಂದು 2 ಮಿನಿಟ್ಸ್ ನನಗೋಸ್ಕರ ಬಂದು ಹೋಗಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಓಪನ್ ಮಾಡಿ. ಅದಕ್ಕೆ ಅಪ್ಪ, ಆವಾಗಿಂದ ನಾವೆಲ್ಲರೂ ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾಧನ ಡೋರ್ ಓಪನ್ ಮಾಡ್ತಾ ಇಲ್ಲ. ಪ್ರಾಣಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಲಾ ಅಂತ. ಚಿಚಿ ಬಿಡ್ತೋನು, ಅಶುಭದ ಮಾತು ಯಾಕಡ್ತೀಯ? ಅವಳು ಕೋಪ ಮಾಡ್ಕೊಂಡಿದ್ದಾಳೆ ಕಣೋ. ನೀನು ಕೋಪ ಮಾಡ್ಕೊಂಡು ಕರೆದ್ರೆ ಅದು ಸರಿಯಾಗಲ್ಲ, ಏನೇನೋ ಅನಾಹುತ ಕೆಳೆ ಮಾಡಿಕೊಡುತ್ತೆ. ನೋಡು, ಸಮಾಧಾನವಾಗಿ 4 ಸಾಂತ್ವನದ ಮಾತಾಡಿ ಕರಿ, ತಾನಾಗಿ ಬಾಗಿಲು ತೆಗಿತಾಳೆ. ಎಷ್ಟಂತ ಸಮಾಧಾನದಿಂದ ಕರೀಲಿಯಪ್ಪ. ಇರಿ, ನಾನು ಮಾತಾಡ್ತೀನಿ. ಸಾಧನಾ, ಹೆಣ್ಮಕ್ಳಿಗೆ ಇಷ್ಟೊಂದು ಹಠ ಇರಬಾರ್ದು. ಆಚೆ ಬಾಮ. ದೊಡ್ಡವರೆಲ್ಲ ಕರಿತಾ ಇದ್ದೀವಲ್ಲ, ರೂಮಿಂದ ಆಚೆ ಬಾ. ನಿನ್ ಬಾಗ್ಲಿಗೆ ಬಂದು ನಾವೆಲ್ಲ ಬೇಡ್ಕೋಬೇಕಾ ಸಾಧನಾ? ನಿಮ್ಮನ್ನ ಯಾರು ಬನ್ನಿ ಅಂತ ಕರೆದವರು?
ನಾನೇನಾದ್ರೂ ಹೇಳದ್ನ ಬರೋದಕ್ಕೆ? ನಾನ್ ಬಾಗಲ್ ತೆಗಿಯಲ್ಲ. ನೀವೆಲ್ಲರೂ ಒಗ್ಗಟ್ಟಾಗಿದ್ದೀರಾ ತಾನೆ? ನನ್ನನ್ನ ನನ್ ಪಾಡಾಗಿರೋದಕ್ ಬಿಟ್ಬಿಡಿ. ನೀವೆಲ್ಲರೂ ಖುಷಿಯಾಗಿದ್ದೀರಲ್ಲ, ಚೆನ್ನಾಗಿರಿ. ನಾನು ಒಬ್ಬಂಟಿಯಾಗಿ ಬಿದ್ದಿರ್ತೀನಿ. ಇಲ್ಲಮ್ಮ, ಇಲ್ಲ ಬಂಗಾರಿ, ಇರು, ಅಮ್ಮನ ಕರಿತೀನಿ, ಬರ್ತಾಳಿರು. ಸಾಧನಾ, ಸಾಧನಾ, ಮಗು ಅಳ್ತಾ ಇದೆ ಕಣಮ್ಮ, ಬಾಗಲ್ ತೆಗಿ. ನೋಡ್ಕೊಳ್ಳೋದಕ್ಕೆ ನೀವೆಲ್ಲರೂ ಇದ್ದೀರಲ್ಲ, ನೋಡ್ಕೊಳ್ಳಿ. ನೋಡಿ, ನೀವು ಯಾರು ಅವಳ ಬಗ್ಗೆ ಚಿಂತೆ ಮಾಡಬೇಡಿ. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಅವಳ ಕೋಪ ಎಲ್ಲ ಇಳಿಯುತ್ತೆ. ಅವಳಿಗೆ ಸಮಾಧಾನ ಮಾಡಿದಷ್ಟು ಅವಳು ಕೇಳ್ತಾ ಹೋಗ್ತಾಳೆ. ಕರೆಕ್ಟ್ ಅಮ್ಮ, ನಾಳೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ. ಎಲ್ಲರೂ ಬನ್ನಿ. ನಡಿಮ್ಮ, ಊಟ ಕೊಡ್ತೀನಿ. ಇದೆಲ್ಲ ಬೇಕಿತ್ತಲ್ವಾಪ? ನನ್ನಿಂದನೇ ಏನಾದರೂ ತಪ್ಪಾಗೋಯ್ತಾ? ಅವರಿಬ್ಬರ ಮಧ್ಯೆ ಪೈಪೋಟಿ ತಂದಿದ್ದೆ ತಪ್ಪಾಯ್ತಾ? ಛೇ, ನಾನು ಸುಮ್ಮನ ಮಾತು ಕೇಳಬೇಕಾಗಿ. ಏನಾಯ್ತ್ರಿ? ಸಾಹೇಬ್ರೆ, ಹಂಗ ದೋಸೆ ತಿನ್ನೋದು ನೋಡಿ. ಈಗ ದೋಸೆ ಮುರ್ಕೊಂಡು ಚಟ್ನಿನ ಜಾಸ್ತಿ ಎತ್ಕೊಂಡು ಈಗ ತಿನ್ಬೇಕು. ಚಟ್ನಿನಾದ್ರೂ ಸಾಕಾಗ್ಲಿಲ್ಲ ಅಂದ್ರೆ ನಮ್ ವಿರೂಪಾಕ್ಷಣ್ಣ ಕೊಡ್ತಾರೆ, ಆದ್ರೆ 2 ರೂಪಾಯಿ ಜಾಸ್ತಿ ತಗೋತಾರೆ ಅಷ್ಟೇ. ಸಾಹೇಬ್ರೆ, ಸುಮ್ಮ ನಮ್ಮ ಇಲ್ಲಿಗೆ ಬಂದಾಗೆಲ್ಲ 2 ರೂಪಾಯಿ ಜಾಸ್ತಿ 2 ರೂಪಾಯಿ ಜಾಸ್ತಿ ಅಂತ ಒಂದು ಬಟ್ಲು ಚಟ್ನಿ ತಿಂತಾರೆ. ಅಣ್ಣ, ನೀವೇ ಹೇಳಿ, ಚಟ್ನಿ ಜಾಸ್ತಿ ಹಾಕೊಳ್ಳಿಲ್ಲ ಅಂದ್ರೆ ರುಚಿ ಬರುತ್ತಾ? ಇಲ್ಲ ಅಮ್ಮ ಸಾಹೇಬ್ರೆ, ನೀವೇನೇ ಹೇಳಿ, ನಾನು ಮಾಡೋ ದೋಸೆನ ಈ ನನ್ನ ತಾಯಿ ಆನಂದವಾಗಿ ತಿಂತಾಳಲ್ಲ, ಅದು ನೋಡೋದೇ ನನಗೊಂದು ಆನಂದ. ಆಯ್ತು ಸುಮ್ಮನಕ್ಕ, ನಾನು ಇನ್ನೊಂದು ದೋಸೆ ಮಾಡ್ಕೊಡ್ತೀನಿ, ನೀವು ತಿಂತಾ ಇರಿ. ಸರಿ ಅಣ್ಣ. ಅಣ್ಣ ಹಾಕೋಣ ದೋಸೆ ಒಂದು. ತಿನ್ನಿ ಸಾಹೇಬ್ರೆ. ಸುಮ್ಮನವ್ರೆ, ದೋಸೆ ತುಂಬಾ ಚೆನ್ನಾಗಿದೆ. ನಾನು ಹೇಳಲಿಲ್ವಾ ನಮ್ ವಿರೂಪಾಕ್ಷಣ್ಣ ಮಾಡೋ ದೋಸೆ ತುಂಬಾ ಚೆನ್ನಾಗಿರುತ್ತೆ ಅಂತ? ನೀವ್ ಅದೇನೋ ಹೇಳಿದ್ರಲ್ಲ, ಪೈಟಾರು. 5 ಸ್ಟಾರ್ ಅಲ್ಲ, 5 ಸ್ಟಾರ್. ಹಾ, ಅದೇ, ಅಲ್ಲಿಗಿನ್ನ ಚೆನ್ನಾಗಿದೆ ತಾನೆ? ಏನ್ ಜೋಡಿ! ಅಯ್ಯೋ, ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ. ಈ ಅಣ್ಣನೇ ರಾಜಕೀಯ ಅಂತ ಅದಕ್ಕೆ ಟೈಮೇ ಕೊಡ್ತಾ ಇರಲಿಲ್ಲ. ಇನ್ನ ಮತ್ಗೆ ಮನೆ ಅದು ಇದು ಅಂತ ಇಬ್ರು ಅವ್ರ ಸಂತೋಷನೇ ಮರ್ತೋಗಿದ್ರು. ಛೇ, ಈ ಟೈಮಲ್ಲಿ ರಾಜನ ಜೊತೆ ಇರಬೇಕು. ಮಿಸ್ಸಿಂಗು. ವಿಡಿಯೋ ಮಾಡಿ ತೋರ್ಸೋಣ. ಈಗ ನಮ್ಮ ರಾಣಿಗೆ ಫೋನ್ ಮಾಡೋಣ. ಹಲೋ, ಏನು ಫೋನ್ ಮಾಡ್ಬಿಟ್ಟಿದ್ದೀರಾ? ಖುಷಿಯಾದ ವಿಚಾರ ಹೇಳ ಫೋನ್ ಮಾಡಿದ್ದೇನ್ರಿ. ಖುಷಿನಾ? ಏನ್ ಖುಷಿ? ಅಣ್ಣ ಅದಕ್ಕೆ ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ? ಹೌದು ರೀ, ನೀವು ಇಲ್ಲಿ ಇರ್ಬೇಕಿತ್ತು. ಮಿಸ್ಸಿಂಗ್ ಯು. ಏನು, ಅಕ್ಕ ಅಷ್ಟೊಂದು ಖುಷಿ ಆಗಿದ್ದಾಳ? ಅಯ್ಯೋ, ನಾನು ಅಲ್ಲಿವಲ್ಲ, ಇದನ್ನೆಲ್ಲ ನೋಡೋದಕ್ಕೆ ಅಂತ ಬೇಜಾರಾಗ್ತಿದೆ ನನ್ಗೆ. ಅಕ್ಕ ಮತ್ತೆ ಭಾವ ಜೊತೆಯಾಗಿರೋದನ್ನ ನೋಡೋದಕ್ಕೆ ಒಂಥರ ಸಂಭ್ರಮ ಅಲ್ವಾ? ಹಲೋ, ಹೋಲ್ಡ್ ಆನ್. ನಮ್ಮ ಜೋಡಿ ಹಕ್ಕಿಗಳಿಗೆ ದೃಷ್ಟಿ ಆಗುತ್ತೆ. ಇವನ್ ಕೆಲಸ ಮಾಡಿ, ನೀವು ಅಲ್ಲಿಂದಾನೆ ಇವರಿಬ್ಬರಿಗೂ ದೃಷ್ಟಿ ತೆಗೀರಿ. ಅಯ್ಯೋ, ಅದಕ್ಕೇನಂತೆ? ನೋಡಿ ಎಷ್ಟು ನೆಟ್ಗೆ ಬರ್ತಿದೆ. ನಂದೇ ದೃಷ್ಟಿ ಬಿದ್ದಿರ್ಬೇಕು. ತು. ಆಮೇಲೆ ಹೆಂಗೆ ನಮ್ಮ ಪ್ಲಾನು? ಅಕ್ಕನ ಬಗ್ಗೆ ಇಷ್ಟು ಕಾಳಜಿ ಮಾಡೋ ನೀವು ಇನ್ನು ನಿಮ್ಮ ಹೆಂಡ್ತಿನ ಎಷ್ಟು ಕಾಳಜಿಯಿಂದ ನೋಡ್ಕೋತಿರೋ. ಅಕ್ಕನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡಿರೋ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಭಾವನೆಗಳನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಅಂತ ನೀವು ನಡ್ಕೊಳ್ತಿರೋ ರೀತಿಲೇ ಗೊತ್ತಾಗ್ತಿದೆ. ನಿಮ್ಮ ಹೆಂಡತಿಯಾಗಿ ಬರೋ ಆ ಲಕ್ಕಿ ಹುಡುಗಿ. ಹಲೋ ರೀ, ಮಲಗ್ಬಿಟ್ರಾ? ಈಗ ತಾನೇ ಮಾತಾಡ್ತಾ ಇದ್ರಿ. ಹಲೋ ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ಹೇಗೆ ನಮ್ಮ ಪ್ಲಾನು ಅಂತ ಕೇಳಿದೆ. ತುಂಬಾ ಚೆನ್ನಾಗಿದೆ. ನೀವಂದ್ರೆ ಸುಮ್ಮನೆನಾ? ಅಲ್ವಾ ಮತ್ತೆ, ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅಷ್ಟೇ. ಏನು? ಏನು? ಏನಿಲ್ಲ. ಗುಡ್ ನೈಟ್, ಬೆಳಿಗ್ಗೆ ಸಿಗೋಣ. ಸರಿ, ಆಯ್ತು. ಸಾಹೇಬ್ರೆ, ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ
ನಾನೊಂದು ಕೇಳ್ತೀನಿ. ರಾಜಕೀಯದ ಬಗ್ಗೆ ನಿಮ್ಗೆ ತುಂಬ ಸ್ಪಷ್ಟತೆ ಇತ್ತು, ನಿಮ್ಮ ಗುರಿ ಬಗ್ಗೆನೂ ಅಷ್ಟೇ. ಅದೇ ರೀತಿ ಜೀವನ ಬಗ್ಗೆನೂ ಸ್ಪಷ್ಟತೆ ಇತ್ತಾ? ಅರ್ಥ ಆಗಲಿಲ್ಲ. ಯಾವುದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ನಾನು ರಾಜಕೀಯನೇ ಜೀವನ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಯಾವುದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು? ಅದು ಸಂಸಾರದ ಬಗ್ಗೆ ಸಾಹೇಬ್ರೆ. ಅಂದರೆ ನಿಮ್ಮ ಹೆಂಡತಿ ಹೀಗೆ ಇರಬೇಕು, ನಿಮ್ಮ ಮಕ್ಕಳು ಹೀಗೆ ಇರಬೇಕು, ನಿಮ್ಮ ಭವಿಷ್ಯ ಹೀಗೆ ಇರಬೇಕು ಅಂತ ಏನಾದರೂ ಆಸೆ ಕನಸುಗಳನ್ನ ಕಟ್ಕೊಂಡಿದ್ರಾ ಅಂತ. ಮೊದಲು ನೀವು ಹೇಳಿ, ಆಮೇಲೆ ನಾನು ಹೇಳ್ತೇನೆ. ಯಾಕೆ? ಲೇಡೀಸ್ ಫಸ್ಟ್, ಹೆಣ್ಮಕ್ಳು ಮೊದಲು ಹೇಳುವೆ. ನಾನು ಬಡವಿ ಸಾಹೇಬ್ರೆ. ಚಿಕ್ಕಂದ್ರಿಂದಲೂ ಕಷ್ಟಗಳನ್ನ ನೋಡಿಕೊಂಡು ಅದ್ರ ಜೊತೆಗೆ ಬೆಳ್ಕೊಂಡು ಬಂದವಳು. ಸುಖದ ಪರಿಚಯನೇ ನನಗಿಲ್ಲ. ನನ್ನ ಬದುಕು ಹೋರಾಟದ ಬದುಕಾಗಿತ್ತಷ್ಟೆ. ಹಾಗಾಗಿ ದೊಡ್ಡ ದೊಡ್ಡ ಕನಸುಗಳೆಲ್ಲ ಇಲ್ಲ ಸಾಹೇಬ್ರೆ. ನಾನು ಮದುವೆ ಆಗೋನು ಹೀಗೆ ಇರಬೇಕು, ದೊಡ್ಡ ಮನೆತನದವರಾಗಿರ್ಬೇಕು ಅಂತ ನಾನು ಕನ್ಸು ಕಂಡೋಳೆ ಅಲ್ಲ. ನನ್ನ ಕನಸೆಲ್ಲ ಪುಟ್ಟದು. ಆದರೆ ನಾನು ಮದುವೆ ಆಗೋ ಹುಡುಗ ಸೀದಾ ಸಾದ ವ್ಯಕ್ತಿ ಆಗಿರಬೇಕು, ತನ್ನ ಕುಟುಂಬದವ್ರಿಗೆ ಸಮಯ ಕೊಡಬೇಕು, ನನ್ನ ತವ್ರ ಮನೇನ ತನ್ನ ಮನೆಯವ್ರಾಗಿ ನೋಡ್ಕೋಬೇಕು ಅಂತ ಆಸೆ ಇತ್ತು. ಹಾಗೆ ಅವಾಗವಾಗ ಈ ರೀತಿ ವಿರೂಪಾಕ್ಷಣ್ಣನ ಹೋಟ್ಲ್ ಕರ್ಕೊಂಡು ಬಂದು ದೋಸೆ ಕೊಡಿಸ್ಬೇಕು, ದೋಸೆ ತಿಂತ ನಗ್ನಗ್ತಾ 4 ಮಾತಾಡಬೇಕು, ಅಷ್ಟೇ ಸಾಹೇಬ್ರೆ. ಚಿಕ್ಕ ಚಿಕ್ಕ ವಿಷಯಗಳಲ್ಲೇ ಸಂತೋಷ ಪಡ್ಕೋತೀರಾ ಅಲ್ವಾ? ಹೌದು, ನನ್ನ ಆಸೆಗಳು ಪುಟ್ಟದು. ಅದು ಬಿಡಿ, ಈಗ ನಿಮ್ಮ ಸರ್ದೆ, ನೀವೇ ಹೇಳಿ. ನಿಜ ಹೇಳಬೇಕು ಅಂದರೆ ಫ್ಯಾಮಿಲಿಯಾಗಿ ನಾನು ಈ ಥರ ಸೆಟಲ್ ಆಗ್ತೀನಿ ಅಂತ ಯೋಚನೆ ಮಾಡಿರಲಿಲ್ಲ. ಹೆಂಡತಿ ಬಗ್ಗೆ ಯಾವ ಕಲ್ಪನೆಯೂ ಇರಲಿಲ್ಲ. ಆದರೆ ಮನೆಗೆ ಬರೋ ಹೆಂಡತಿ ಮನೆಯವ್ರಿಗೆ ಅಡ್ಜಸ್ಟ್ ಆಗಬೇಕು, ಮನೆಯವ್ರ ಮನಸ್ಸನ್ನ ಗೆಲ್ಲಬೇಕು ಅಂತಿತ್ತು. ಆದರೆ ಈಗ ನಿಮ್ಮ ಕನಸುಗಳನ್ನ ಕೇಳಿದ ಮೇಲೆ ನಾನು ಪುಟ್ಟ ಕನಸುಗಳನ್ನ ಕಾಣಬೇಕು ಅಂತ ಅನಿಸ್ತಾ ಇದೆ.